ಶ್ರೀರಾಮಕೃಷ್ಣ ವಚನ ವೇದ. ನಟನೊಬ್ಬನಿಗೆ ಬುದ್ಧಿವಾದ. ಉಳಿದ ಭಾಗ. ವಿಜಯ: ಹೌದು, ಅದು ನಿಜ. ಕೇದಾರ ಸ್ತಂಭೀಭೂತನಾಗಿ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು: ಯಾರನ್ನು ನೋಡಿದರೂ ಎಲ್ಲರೂ ಹೆಂಗಸಿನ ವಶರೇ. ಒಂದು ದಿನ ಕ್ಯಾಪ್ಟನ್ನನ ಮನೆಗೆ ಹೋಗಿದ್ದೆ. ಅಲ್ಲಿಂದ ರಾಮನ ಮನೆಗೆ ಹೋಗಬೇಕಿತ್ತು. ಆದ್ದರಿಂದ ಕ್ಯಾಪ್ಟನ್ನನಿಗೆ ಕೇಳಿದೆ, ಗಾಡಿ ಬಾಡಿಗೆ ಕೊಡು. ಕ್ಯಾಪ್ಟನ್ ಹೋಗಿ ತನ್ನ ಹೆಂಡತಿಯನ್ನು ಕೇಳಿದ. ಅವಳು ಅಂಥವಳೆ ಹೇಳಲಾರಂಭಿಸಿದಳು. ಏಕೆ ಏಕೆ ಕೊನೆಗೆ ಕ್ಯಾಪ್ಟನ್ ಹಿಂದಿರುಗಿ ಬಂದು ಹೇಳಿದ, ರಾಮನೇ ಕೊಡುತ್ತಾನೆ ನೋಡಿ. ಗೀತೆ, ಭಾಗವತ, ವೇದಾಂತ ಎಲ್ಲವೂ ಹೆಂಗಸಿಗೆ ತಲೆಬಾಗುತ್ತಿದೆ. ಎಲ್ಲರೂ ನಗುತ್ತಿದ್ದಾರೆ. ಜನರು ದುಡ್ಡು ಕಾಸು ಎಲ್ಲವನ್ನೂ ಹೆಂಡತಿಯರ ವಶಕ್ಕೆ ಒಪ್ಪಿಸಿಬಿಡುತ್ತಾರೆ. ಹೇಳಿಕೊಳ್ಳುತ್ತಾರೆ, ಇದು ನನ್ನ ದುರದೃಷ್ಟ, ನನ್ನ ಕೈಯಲ್ಲಿ ಒಂದು ಬಿಡಿಗಾಸೂ ನಿಲ್ಲುವುದಿಲ್ಲ. ಒಬ್ಬ ಒಂದು ಆಫೀಸಿಗೆ ಕೆಲಸಕ್ಕಾಗಿ ಹೋದ. ಅಲ್ಲಿ ಅನೇಕ ಕೆಲಸ ಖಾಲಿ ಇದ್ದರೂ ಮ್ಯಾನೇಜರ್ ಕೊಡಲೊಪ್ಪಲಿಲ್ಲ. ಒಬ್ಬ ಸ್ನೇಹಿತ ಆ ಅರ್ಜಿದಾರನಿಗೆ ಹೇಳಿದ, ಹೋಗಿ ಹಿಡಿ ಗೋಪಾಲಿಯನ್ನು, ಕೆಲಸ ಸಿಕ್ಕಿಬಿಡುತ್ತದೆ. ಗೋಪಾಲಿ ಮ್ಯಾನೇಜರನ ಉಪಪತ್ನಿ. ಗಂಡಸರಿಗೆ ಗೊತ್ತಾಗುವುದಿಲ್ಲ ಹೆಂಗಸರು ತಮ್ಮನ್ನು ಎಷ್ಟು ಅಧೋಗತಿಗೆ ಎಳೆದು ಬಿಡುತ್ತಾರೆ ಎಂಬುದು. ಒಮ್ಮೆ ನಾನು ಕೋಟೆಗೆ ಗಾಡಿಯಲ್ಲಿ ಕುಳಿತುಕೊಂಡು ಹೋದೆ. ಉದ್ದಕ್ಕೂ ಅನಿಸಿತು ನಾನು ಮಟ್ಟವಾದ ರಸ್ತೆಯಲ್ಲಿ ಹೋಗುತ್ತಿದ್ದೇನೆ ಎಂಬುದಾಗಿ. ಕೊನೆಗೆ ಅಲ್ಲಿಗೆ ಹೋಗಿ ನೋಡುತ್ತೇನೆ, 4 ಅಂತಸ್ತಿನಷ್ಟು ಎತ್ತರವನ್ನು ಕೆಳಕ್ಕೆ ಇಳಿದು ಬಿಟ್ಟಿದ್ದೇನೆ. ಅದು ಒಂದು ಇಳಿಜಾರು ರಸ್ತೆ. ಯಾರನ್ನು ಭೂತ ಮೆಟ್ಟಿಕೊಳ್ಳುತ್ತದೆಯೋ ಆತನಿಗೆ ಗೊತ್ತಾಗುವುದಿಲ್ಲ ತನ್ನನ್ನು ಭೂತ ಮೆಟ್ಟಿಕೊಂಡಿದೆ ಎಂಬುದಾಗಿ. ಆತ ಭಾವಿಸುತ್ತಾನೆ ತಾನು ನೆಟ್ಟಗಿದ್ದೇನೆ. ವಿಜಯ ನಗುತ್ತ, ಮಂತ್ರವಾದಿ ದೊರೆತು ಬಿಟ್ಟುದೇ ಆದರೆ ಅವನು ಆತನನ್ನು ನೆಟ್ಟಗೆ ಮಾಡಿಬಿಡುತ್ತಾನೆ. ಪರಮಹಂಸರು ಅದಕ್ಕೆ ವಿಶೇಷವಾಗಿಯೇನೂ ಉತ್ತರ ಕೊಡದೆ ಕೇವಲ ಹೇಳಿದರು, ಅದು ಭಗವಂತನ ಇಚ್ಛೆಯಂತೆ. ಮತ್ತೆ ಈಗ ಅವರು ಹೆಂಗಸರ ಸಂಬಂಧವಾಗಿ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಯಾರನ್ನು ನಾನು ಕೇಳಿದರೂ ಆತ ಹೇಳುತ್ತಾನೆ, ಹೌದು ಮಹಾಶಯರೇ, ನನ್ನ ಹೆಂಡತಿ ಬಹಳ ಒಳ್ಳೆಯವಳು. ಒಬ್ಬನ ಬಾಯಲ್ಲೂ ಬರುವುದಿಲ್ಲ ತನ್ನ ಹೆಂಡತಿ ಕೆಟ್ಟವಳು ಎಂದು. ಎಲ್ಲರೂ ನಗುತ್ತಿದ್ದಾರೆ. ಯಾರು ಕಾಮಕಾಂಚನಗಳ ಮಧ್ಯೆ ವಾಸಿಸುತ್ತಾರೋ ಅವರಿಗೆ ಮತ್ತು ಹತ್ತಿಕೊಂಡು ಏನೂ ಗೊತ್ತಾಗಲಲ್ಲದು. ಯಾರು ಚದುರಂಗದಾಟ ಆಡುತ್ತಾರೋ ಅವರಿಗೆ ಅನೇಕ ವೇಳೆ ಹೊಳೆಯದು ಯಾವ ರೀತಿಯಾಗಿ ಕಾಯಿ ನಡೆಸಬೇಕು ಎಂಬುದು. ಆದರೆ ಯಾರು ಹತ್ತಿರ ಕುಳಿತುಕೊಂಡು ಆಟ ನೋಡುತ್ತಿರುತ್ತಾರೋ ಅವರಿಗೆ ಅದು ಬಹುಮಟ್ಟಿಗೆ ಚೆನ್ನಾಗಿ ಹೊಳೆಯುತ್ತದೆ. ಹೆಂಗಸು ಮಾಯಾರೂಪಿಣಿ. ನಾರದ ರಾಮನನ್ನು ಸ್ತೋತ್ರ ಮಾಡುವಾಗ ಹೇಳಿದ್ದಾನೆ, ಹೇ ರಾಮ, ಎಲ್ಲ ಪುರುಷರೂ ನಿನ್ನ ಅಂಶವೇ, ಎಲ್ಲ ಸ್ತ್ರೀಯರೂ ನಿನ್ನ ಮಾಯಾರೂಪಿಣಿ ಸೀತೆಯ ಅಂಶವೇ. ಇದೊಂದು ವಿನಾ ನನಗಿನ್ನಾವ ವರವೂ ಬೇಕಾಗಿಲ್ಲ. ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆಯೂ ನಿನ್ನ ಜಗನ್ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದಿರುವಂತೆಯೂ ಅನುಗ್ರಹಿಸು. ಸುರೇಂದ್ರನ ತಮ್ಮ ಗಿರೀಂದ್ರ ಮತ್ತು ಆತನ ಅಣ್ಣನ ಮಕ್ಕಳು ನಗೇಂದ್ರನೇ ಮೊದಲಾದವರು ಬಂದಿದ್ದಾರೆ. ಗಿರೀಂದ್ರನಿಗೆ ಒಂದು ಆಫೀಸಿನಲ್ಲಿ ಕೆಲಸ ಸಿಕ್ಕಿದೆ. ನಗೇಂದ್ರ ಲಾ ಪರೀಕ್ಷೆಗೆ ಓದುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಗಿರೀಂದ್ರ ಮೊದಲಾದವರಿಗೆ, ನಿಮ್ಮ ಹಿತಚಿಂತನೆಯಿಂದ ನಿಮಗೆ ಹೇಳುತ್ತೇನೆ, ನೀವು ಸಂಸಾರದಲ್ಲಿ ಆಸಕ್ತರಾಗಬೇಡಿ. ನೋಡಿ, ರಾಖಾಲನಿಗೆ ಈಗ ಜ್ಞಾನ ಅಜ್ಞಾನಗಳ ಬೋಧೆ ಉಂಟಾಗಿದೆ. ಸದಸದ್ವಿಚಾರವನ್ನೂ ಮಾಡಬಲ್ಲ. ಆದ್ದರಿಂದ ಈಗ ನಾನು ಆತನಿಗೆ ಹೇಳುತ್ತಿದ್ದೇನೆ, ಮನೆಗೆ ಹೋಗು. ಒಮ್ಮೊಮ್ಮೆ ಬಂದು ನನ್ನೊಡನೆ 1-2 ದಿನ ಇಲ್ಲಿ ಇದ್ದರೆ ಸಾಕು. ನೀವು ಪರಸ್ಪರ ಸ್ನೇಹದಿಂದ ಬಾಳಿ ಬದುಕಿ. ಆಗ ಮಾತ್ರವೇ ನಿಮಗೆ ಶ್ರೇಯಸ್ಸುಂಟಾಗುವುದು. ಆನಂದದಿಂದ ಇರಬಲ್ಲಿರಿ. ನಾಟಕ ಚೆನ್ನಾಗಿ ಆಗಬೇಕಾದರೆ ನಟರೆಲ್ಲರೂ ಏಕಕಂಠದಿಂದ ಹಾಡಿದರೆ ತಾನೆ ಆಗ ಕೇಳುವವರಿಗೂ ಆನಂದ ಉಂಟಾಗುತ್ತದೆ. ಭಗವಂತನಲ್ಲಿ ಬಹುಭಾಗ ಮನಸ್ಸಿಟ್ಟು ಎಲ್ಲೋ ಅಲ್ಪ ಭಾಗ ಮನಸ್ಸಿನಿಂದ ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ಮಾಡಿ. ಸಾಧು
ತನ್ನ ಮುಕ್ಕಾಲು ಭಾಗ ಮನಸ್ಸನ್ನು ಭಗವಂತನಲ್ಲಿಟ್ಟು ಕಾಲು ಭಾಗ ಮನಸ್ಸಿನಿಂದ ಉಳಿದ ಕೆಲಸಗಳನ್ನು ಮಾಡುತ್ತಾನೆ. ಆತ ಆಧ್ಯಾತ್ಮಿಕ ವಿಷಯವಾಗಿ ಬಹಳ ಎಚ್ಚೆತ್ತಿರುತ್ತಾನೆ. ಹಾವಿನ ಬಾಲವನ್ನೇನಾದರೂ ತುಳಿದು ಬಿಟ್ಟದ್ದೇ ಆದರೆ ಮತ್ತೆ ಅದರಿಂದ ರಕ್ಷಿಸಿಕೊಳ್ಳುವುದು ಬಹಳ ಕಷ್ಟ. ಅದರ ಬಾಲ ಬಹಳ ಶೀಘ್ರವೇದಿ. ಅದೇ ರೀತಿಯಾಗಿ ಸಾಧುವಿನ ಅಧ್ಯಾತ್ಮ ಜೀವನಕ್ಕೆ ಭಂಗ ಬಂತೆಂದರೆ ಆತ ಸುಮ್ಮನಿರುವುದಿಲ್ಲ. ಆತನ ಇಡೀ ಜೀವನವೇ ಅದನ್ನು ಎದುರಿಸುವುದು. ಪರಮಹಂಸರು ಈಗ ಸರ್ವೆ ಮರಗಳ ಕಡೆ ಹೋಗುತ್ತಿದ್ದಾರೆ. ಸಿಂಥಿಯಾ ಗೋಪಾಲನಿಗೆ ಹೇಳುತ್ತಿದ್ದಾರೆ, ತಮ್ಮ ಛತ್ರಿಯನ್ನು ಕೊಠಡಿಯಲ್ಲಿ ಇಟ್ಟು ಬರುವಂತೆ. ಪಂಚವಟಿಯಲ್ಲಿ ಕೀರ್ತನೆ ನಡೆಯುವಂತೆ ವ್ಯವಸ್ಥೆಯಾಗಿದೆ. ಪರಮಹಂಸರು ಹಿಂದಿರುಗಿ ಬಂದು ಮತ್ತೆ ಪಂಚವಟಿಯಲ್ಲಿ ಕುಳಿತುಕೊಂಡಿದ್ದಾರೆ. ಕೀರ್ತನಕಾರ್ತಿ ಹಾಡುತ್ತಿದ್ದಾಳೆ. ಭಕ್ತರಲ್ಲಿ ಕೆಲವರು ಕುಳಿತುಕೊಂಡಿದ್ದಾರೆ, ಇನ್ನು ಕೆಲವರು ನಿಂತುಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಬಿರುಮಳೆ ಆರಂಭವಾಯಿತು. ಪರಮಹಂಸರು, ಭಕ್ತರು ಎಲ್ಲರೂ ಕೊಠಡಿಗೆ ಹಿಂತಿರುಗುತ್ತಿದ್ದಾರೆ. ಕೊಠಡಿಯಲ್ಲೇ ಕೀರ್ತನೆಯನ್ನು ಮುಂದುವರಿಸುವಂತೆ ಸ್ಥಿರ ಮಾಡಿಕೊಂಡು ಶ್ರೀರಾಮಕೃಷ್ಣರು ಸಿಂಥಿಯಾ ಗೋಪಾಲನಿಗೆ, ಏನು ಛತ್ರಿ ತಂದೆಯಾ? ಗೋಪಾಲ, ಇಲ್ಲ, ಕೀರ್ತನೆ ಕೇಳುತ್ತಾ ಕೇಳುತ್ತಾ ಮರೆತೇ ಬಿಟ್ಟೆ. ಛತ್ರಿ ಪಂಚವಟಿಯಲ್ಲೇ ಬಿದ್ದಿದೆ. ಗೋಪಾಲ ಅಲ್ಲಿಗೆ ಓಡಿ ಹೋದ. ಶ್ರೀರಾಮಕೃಷ್ಣರು, ನಾನೂ ಸ್ವಲ್ಪ ಹಾಗೆಯೇ, ಆದರೆ ಇಷ್ಟು ದೂರದವರೆಗಲ್ಲ. ರಾಖಾಲನು ಇದೇ ಗುಂಪಿಗೆ ಸೇರಿದವನು. ಒಬ್ಬರು ನಿಯಂತ್ರಣ ಮಾಡಿದ್ದು 13ನೇ ತಾರೀಕು ಆಗಿದ್ದರೆ 11 ಅಂತಲೇ ಹೇಳಿಬಿಟ್ಟ. ಇನ್ನು ಗೋಪಾಲನೋ ಗೊತ್ತೇ ಇದೆಯಲ್ಲ, ದನ ಕಾಯುವ ಅಂತ. ಎಲ್ಲರೂ ನಗುತ್ತಿದ್ದಾರೆ. ಕೀರ್ತನಕಾರ್ತಿ ಈಗ ಗೌರಾಂಗನ ಸನ್ಯಾಸದ ಸಂಬಂಧವಾಗಿ ಹಾಡುತ್ತಿದ್ದಾಳೆ. ಆಗಾಗ ಆಶು ಕವಿತೆ ಮಾಡುತ್ತಿದ್ದಾಳೆ. ಆತ ನಾರಿಯನ್ನು ಕಣ್ಣೆತ್ತಿಯೂ ನೋಡನು. ಅದು ಸನ್ಯಾಸ ಧರ್ಮಕ್ಕೆ ವಿರುದ್ಧ. ಜೀವರಾಶಿಗಳ ದುಃಖವನ್ನು ನಿವಾರಿಸಲು ಕಾತರನಾಗಿರುವುದರಿಂದ ನಾರಿಯ ಕಡೆ ಕಣ್ಣೆತ್ತಿಯೂ ನೋಡನು. ಇಲ್ಲದಿದ್ದರೆ ಗೌರಾಂಗನ ಅವತಾರ ವ್ಯರ್ಥವಾಗುತ್ತದೆ. ಪರಮಹಂಸರು ಗೌರಾಂಗನ ಸನ್ಯಾಸ ಸಂಬಂಧವಾಗಿ ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆ ಎದ್ದು ನಿಂತುಕೊಂಡು ಸಮಾಧಿಸ್ಥರಾಗಿ ಬಿಟ್ಟರು. ಈಗ ಭಕ್ತರೆಲ್ಲರೂ ಅವರ ಕೊರಳಿಗೆ ಹೂವಿನ ಮಾಲೆಗಳನ್ನು ಹಾಕುತ್ತಿದ್ದಾರೆ. ಭವನಾಥ, ರಾಖಾಲ ಪರಮಹಂಸರನ್ನು ಹಿಡಿದುಕೊಂಡು ನಿಂತುಕೊಂಡಿದ್ದಾರೆ. ಅವರು ಬೀಳದೇ ಇರಲಿ ಎಂದು. ವಿಜಯ, ಕೇದಾರ, ರಾಮ, ಮಾಸ್ಟರ್, ಮನಮೋಹನ, ಲಾಟು ಮೊದಲಾದವರು ಪರಮಹಂಸರ ಸುತ್ತಲೂ ಗುಂಪಾಗಿ ನಿಂತುಕೊಂಡಿದ್ದಾರೆ. ಈಗ ಸಾಕ್ಷಾತ್ ಗೌರಾಂಗನೇ ಬಂದು ಭಕ್ತರೊಡನೆ ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದಾನೋ ಏನೋ ಎಂಬಂತೆ ಕಾಣಬರುತ್ತಿದೆ. ಪರಮಹಂಸರು ಕ್ರಮಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಆಗಾಗ ಸಚ್ಚಿದಾನಂದ ಕೃಷ್ಣನೊಡನೆ ಮಾತುಕತೆ ಆಡುತ್ತಿದ್ದಾರೆ. ಕೆಲವು ವೇಳೆ ಸುಮ್ಮನೆ ಕೃಷ್ಣ ಕೃಷ್ಣ ಅನ್ನುತ್ತಲೇ ಇದ್ದಾರೆ. ಇನ್ನು ಕೆಲವು ವೇಳೆ ಅದೂ ಅವರಿಗೆ ಸಾಧ್ಯವಾಗುತ್ತಿಲ್ಲ. ಮತ್ತೆ ಈಗ ಹೇಳುತ್ತಿದ್ದಾರೆ, ಕೃಷ್ಣ 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 ಕೃಷ್ಣ. ಸಚ್ಚಿದಾನಂದ, ಏಕೆ ಈಗ ಕೆಲವು ಕಾಲದಿಂದ ನಿನ್ನ ರೂಪ ಕಾಣಿಸಿಕೊಳ್ಳುತ್ತಿಲ್ಲವಲ್ಲ? ಈಗ ನಾನು ನಿನ್ನನ್ನು ಒಳಗೂ ಹೊರಗೂ ನೋಡುತ್ತಿದ್ದೇನೆ. ಜೀವಜಗತ್ತು, ಚತುರ್ವಿಂಶತಿ ತತ್ವ ಎಲ್ಲವೂ ನೀನೆ. ಮನಸ್ಸು, ಬುದ್ಧಿ ಎಲ್ಲವೂ ನೀನೆ. ಗುರು ಪ್ರಣಾಮ ಸ್ತೋತ್ರದಲ್ಲಿ ಹೇಳಿದೆ, ಚರಾಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿಕೊಂಡಿರುವ ಅಖಂಡ ಮಂಡಲಾಕಾರನಾದ ಯಾವ ಪರಬ್ರಹ್ಮನನ್ನು ಯಾವ ಕೃಪೆಯಿಂದ ನಾನು ಸಾಕ್ಷಾತ್ಕಾರ ಮಾಡಿಕೊಂಡೆನೋ ಅಂಥ ಗುರುವಿಗೆ ನನ್ನ ಪ್ರಣಾಮ. ನೀನೇ ಅಖಂಡ ಮತ್ತು ನೀನೇ ಚರಾಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿಕೊಂಡಿದ್ದೀಯೆ. ನೀನೇ ಆಧಾರ, ನೀನೇ ಆಧೇಯ. ಓ ಪ್ರಾಣಕೃಷ್ಣ, ಮನಕೃಷ್ಣ, ಬುದ್ಧಿಕೃಷ್ಣ, ಆತ್ಮಕೃಷ್ಣ, ಪ್ರಾಣ, ಹೇ ಗೋವಿಂದ, ಮಮ ಜೀವನ. ವಿಜಯನೂ ಭಾವಾವಿಷ್ಟನಾಗಿದ್ದಾನೆ. ಪರಮಹಂಸರು ಹೇಳುತ್ತಿದ್ದಾರೆ, ಏನಪ್ಪ ನೀನೂ ಪ್ರಜ್ಞೆ ತಪ್ಪಿದವನಾಗಿ ಬಿಟ್ಟೆಯಾ? ವಿಜಯ ವಿನಯದಿಂದ ಹೇಳಿದ, ಏನಿಲ್ಲ. ಕೀರ್ತನಕಾರ್ತಿ ಮತ್ತೆ ಹಾಡುತ್ತಿದ್ದಾಳೆ. ಅಂಧ ಪ್ರೇಮದ ಸಂಬಂಧವಾಗಿ ಆಕೆ ಆಶುಕವತಿಯನ್ನು ಮಾಡಿದಳೋ ಇಲ್ಲವೋ? ಓ ನನ್ನ ಪ್ರಾಣವಧು, ನನ್ನ ಹೃದಯ ಮಂದಿರದಿ ನಿನ್ನ ನಿಲ್ಲಿಸುತ್ತಲಿದ್ದೆ ಹಗಲೂ ಇರಲು.
ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟರು. ಅವರ ಕೀಲು ತಪ್ಪಿದ ಕೈ ಭವನಾಥನ ಹೆಗಲ ಮೇಲೆ ಕುಳಿತಿದೆ. ಪರಮಹಂಸರಿಗೆ ಈಗ ಕಿಂಚಿತ್ ಬಾಹ್ಯ ಪ್ರಜ್ಞೆ ಬಂದಿದೆ. ಕೀರ್ತನಕಾರ್ತಿ ಮತ್ತೆ ಆಶುಕವಿತೆ ಮಾಡುತ್ತಿದ್ದಾಳೆ. ನಿಮಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದರೂ ಇವನೇಕೆ ಇನಿತೊಂದು ನೋಯಬೇಕು. ಪರಮಹಂಸರು ಕೀರ್ತನಕಾರ್ತಿಗೆ ನಮಸ್ಕಾರ ಮಾಡಿ ಕೀರ್ತನೆ ಕೇಳಲು ಕುಳಿತುಕೊಂಡರು. ಆಗಾಗ ಭಾವಾವಿಷ್ಟರಾಗುತ್ತಿದ್ದಾರೆ. ಕೀರ್ತನಕಾರ್ತಿ ಹಾಡುವುದನ್ನು ನಿಲ್ಲಿಸಿದಳು. ಪರಮಹಂಸರು ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ವಿಜಯ ಮೊದಲಾದವರಿಗೆ ಯಾವುದಕ್ಕೆ ಪ್ರೇಮ ಅಂತ ಹೇಳುತ್ತಾರೆ ಗೊತ್ತೇ? ಚೈತನ್ಯ ದೇವನಿಗೆ ಉಂಟಾಗಿತ್ತಲ್ಲ, ಅದಕ್ಕೆ. ಯಾರಿಗೆ ಭಗವಂತನಲ್ಲಿ ಪ್ರೇಮ ಉಂಟಾಗುವುದೋ ಅವರಿಗೆ ಈ ಜಗತ್ತೆಂಬುದು ಇದೆ ಎಂಬುದೇ ಮರೆತು ಹೋಗಿ ಬಿಡುತ್ತದೆ. ನೋಡಿ, ಇಷ್ಟು ಪ್ರಿಯವಾದ ಈ ದೇಹ, ಇದೂ ಮರೆತೇ ಹೋಗಿಬಿಡುತ್ತದೆ. ಪ್ರೇಮ ಉಂಟಾದರೆ ಏನವಸ್ಥೆ ಬರುತ್ತದೆ ಎಂಬುದನ್ನು ಪರಮಹಂಸರು ಒಂದು ಹಾಡು ಹಾಡಿ ತಿಳಿಸುತ್ತಿದ್ದಾರೆ. ಓ ಎಂದಿಗೋ ಇನ್ನೆಂದಿಗೋ ಎದೆಯೊಳೊಲವಿನ ಕಿರಿಯು ಜ್ವಲಿಸುವ ದಿವ್ಯ ಶುಭ ದಿನವೆಂದಿಗೋ. ಪರಮಹಂಸರು ನರ್ತಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಭಕ್ತರು ನರ್ತಿಸುತ್ತಿದ್ದಾರೆ. ಪರಮಹಂಸರು ಮಾಸ್ಟರ ಕೈ ಹಿಡಿದೆಳೆದು ಆ ಗುಂಪಿನ ಜೊತೆಗೆ ದಬ್ಬಿದರು. ನರ್ತಿಸುತ್ತಾ ಇದ್ದ ಹಾಗೆ ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟರು. ಚಿತ್ರದ ಗೊಂಬೆಯಂತೆ ನಿಂತುಕೊಂಡಿದ್ದಾರೆ. ಅವರನ್ನು ಪ್ರಕೃತಿಸ್ಥರನ್ನಾಗಿ ಮಾಡಲು ಕೇದಾರ ಈ ಶ್ಲೋಕವನ್ನು ಹೇಳಲಾರಂಭಿಸಿದ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿ ಧ್ಯಾನಗಮ್ಯಂ. ಪರಮಹಂಸರು ಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಈಗ ಕೆಳಗೆ ಕುಳಿತುಕೊಂಡು ಭಗವನ್ನಾಮ ಉಚ್ಚಾರ ಮಾಡುತ್ತಿದ್ದಾರೆ. ಓಂ ಸಚ್ಚಿದಾನಂದ ಗೋವಿಂದ 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 ಯೋಗಮಾಯ ಭಾಗವತ ಭಕ್ತ ಭಗವಾನ್. ಪರಮಹಂಸರು ಕೀರ್ತನೆ ನಡೆದ ಸ್ಥಳದಿಂದ ಧೂಳಿಯನ್ನು ತೆಗೆದು ತಮ್ಮ ಹಣೆಗೆ ಹೆಚ್ಚಿಕೊಳ್ಳುತ್ತಿದ್ದಾರೆ. ಪರಮಹಂಸರು ತಮ್ಮ ಕೊಠಡಿಯ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಕುಳಿತಿದ್ದಾರೆ. ಅವರ ಬಳಿಯಲ್ಲಿ ವಿಜಯ, ಭವನಾಥ, ಮಾಸ್ಟರ್, ಕೇದಾರ ಮೊದಲಾದವರು ಕುಳಿತಿದ್ದಾರೆ. ಪರಮಹಂಸರು ಆಗಾಗ ಹೇಳುತ್ತಿದ್ದಾರೆ, ಹಾ ಕೃಷ್ಣ ಚೈತನ್ಯ ಎಂದು. ಶ್ರೀರಾಮಕೃಷ್ಣರು ವಿಜಯ ಮೊದಲಾದವರಿಗೆ ಕೊಠಡಿಯಲ್ಲಿ ಇಂದು ಬಹಳವಾಗಿ ಭಗವನ್ನಾಮ ನಡೆಯಿತು. ಅದಕ್ಕಾಗಿ ವಾತಾವರಣ ಭಗವನ್ಮಯವಾಗಿ ಬಿಟ್ಟಿದೆ. ಭವನಾಥ ಜೊತೆಗೆ ಇಂದು ಸನ್ಯಾಸದ ವಿಷಯ ಬೇರೆ. ಶ್ರೀರಾಮಕೃಷ್ಣರು ಆಹಾ ಎಂಥ ಆದರ್ಶ ಹೀಗೆಂದು ಹೇಳಿ ಗೌರಾಂಗ ಮತ್ತು ನಿತಾಯಿಯ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ. ಕುಂಭಗಳಲ್ಲಿ ತುಂಬಿ ಗೌರಾಂಗನು ಪ್ರೇಮ ಸುಧೆಯ ಕಡೆಯಿಲ್ಲದೆ ಸುರಿದನು. ನಿತ್ಯಾನಂದನೆಲ್ಲವನು ಅಕ್ಕರೆಯಲ್ಲಿ ಕರೆವನು. ಶಾಂತಿಪುರವು ಪ್ರೇಮಪೂರದಲ್ಲಿ ಇದೋ ಮುಳುಗಿತು, ನದಿಯಾವೂ ಕೊಚ್ಚಿತು. ಶ್ರೀರಾಮಕೃಷ್ಣರು ವಿಜಯ ಮೊದಲಾದವರಿಗೆ ಕೀರ್ತನಕಾರ್ತಿ ಸರಿಯಾಗಿಯೇ ಹೇಳಿದಳು. ಸನ್ಯಾಸಿ ಹೆಂಗಸನ್ನು ಕಣ್ಣೆತ್ತಿಯೂ ನೋಡಕೂಡದು. ಇದು ಸನ್ಯಾಸಿಯ ಧರ್ಮ. ಎಂಥ ಮಹತ್ತರವಾದ ಆದರ್ಶ ವಿಜಯ. ಹೌದು, ನಿಶ್ಚಯವಾಗಿ ಶ್ರೀರಾಮಕೃಷ್ಣರು ಸನ್ಯಾಸಿಯನ್ನು ನೋಡಿ ತಾನೇ ಉಳಿದವರು ಸನ್ಮಾರ್ಗಿಗಳಾಗುವುದು. ಅದಕ್ಕಾಗಿ ಆತನಿಗೆ ಅಷ್ಟೊಂದು ಕಠಿಣ ನಿಯಮ. ಸನ್ಯಾಸಿ ಹೆಂಗಸಿನ ಭಾವಚಕ್ರವನ್ನೂ ನೋಡಕೂಡದು. ಎಂಥ ಕಠಿಣ ನಿಯಮ. ಕರಿ ಆಡನ್ನು ಭಗವತಿಗೆ ಬಲಿ ಕೊಡಬೇಕು ಎಂಬ ನಿಯಮ ಇದೆ. ಆದರೆ ಕಿಂಚಿತ್ ಗಾಯವಿದ್ದರೂ ಅದು ಅನರ್ಹವಾಗಿ ಬಿಡುತ್ತದೆ. ಸನ್ಯಾಸಿ ಹೆಂಗಸಿನ ಸಹವಾಸವನ್ನು ಮಾಡಕೂಡದು ಎಂಬುದಷ್ಟೇ ಅಲ್ಲ, ಆತ ಆಕೆಯೊಡನೆ ಮಾತುಕತೆಯನ್ನೂ ಆಡಕೂಡದು. ವಿಜಯ ಚಿಕ್ಕ ಹರಿದಾಸ ಭಕ್ತೆಯರೊಡನೆ ಮಾತುಕತೆ ಆಡಿದ. ಅದನ್ನು ನೋಡಿ ಚೈತನ್ಯ ದೇವ ಆತನನ್ನು ತ್ಯಜಿಸಿಬಿಟ್ಟ. ಶ್ರೀರಾಮಕೃಷ್ಣರು ಕಾಮಕಾಂಚನಗಳಲ್ಲಿ ಆಸಕ್ತನಾದ ಸನ್ಯಾಸಿ ದುರ್ಗಂಧದಿಂದ ಕೂಡಿದ ಸುಂದರಿಗೆ ಸರಿಸಮಾನ. ಆ ದುರ್ಗಂಧ ಆಕೆಯ ಸೌಂದರ್ಯವನ್ನು ವ್ಯರ್ಥವಾದುದನ್ನಾಗಿ ಮಾಡುತ್ತದೆ.
ಒಮ್ಮೆ ಒಬ್ಬ ಮಾರ್ವಾಡಿ ನನ್ನ ಹೆಸರಿನಲ್ಲಿ ಹಣ ಇಡಲು ಪ್ರಯತ್ನಿಸಿದ. ಮಥುರಾ ಬಾಬು ಕೂಡ ನನ್ನ ಹೆಸರಿನಲ್ಲಿ ಒಂದು ಭೂಮಿಯನ್ನು ಮಾನ್ಯವಾಗಿ ಬಿಡಲು ಯತ್ನಿಸಿದ. ಯಾವುದಕ್ಕೂ ನಾನು ಒಪ್ಪಲಿಲ್ಲ. ಸನ್ಯಾಸಿಗೆ ಬಹಳ ಕಠಿಣ ನಿಯಮ. ಸನ್ಯಾಸಿಯ ವೇಷ ಹಾಕಿಕೊಂಡರೆ ಸನ್ಯಾಸಿಯಂತೆಯೇ ವರ್ತಿಸಬೇಕು. ನೀನು ನಾಟಕದಲ್ಲಿ ನೋಡಿಲ್ಲವೇನು? ದೊರೆಯ ಪಾತ್ರ ವಹಿಸಿದವನು ದೊರೆಯಂತೆಯೇ, ಮಂತ್ರಿಯ ಪಾತ್ರ ವಹಿಸಿದವನು ಮಂತ್ರಿಯಂತೆಯೇ ವರ್ತಿಸುವುದನ್ನು. ಆದರೆ ಪರಮಹಂಸಾವಸ್ಥೆ ಬಂದಾಗ ಬಾಲಕನ ಅವಸ್ಥೆ ಬಂದುಬಿಡುತ್ತದೆ. ಈ 5 ವರ್ಷದ ಬಾಲಕನಿಗೆ ಸ್ತ್ರೀ ಪುರುಷ ಜ್ಞಾನ ಇರದು. ಆದರೂ ಲೋಕಶಿಕ್ಷಣಕ್ಕಾಗಿ ಆತ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ. ಕೇಶವಸೇನ ಕಾಮಕಾಂಚನಗಳ ಮಧ್ಯೆ ಇದ್ದುದರಿಂದ ಲೋಕಶಿಕ್ಷಣ ಕಾರ್ಯಕ್ಕೆ ತಡೆ ಬಂತು ಎಂಬ ಮಾತನ್ನೆತ್ತಿ ಪರಮಹಂಸರು ವಿಜಯನಿಗೆ ಹೇಳುತ್ತಿದ್ದಾರೆ. ಆತ ಅರ್ಥವಾಯಿತೇ? ವಿಜಯ: ಹೌದು, ಅರ್ಥವಾಯಿತು. ಶ್ರೀರಾಮಕೃಷ್ಣರು ರಾಮ ಕಾಮ ಎಂಬ 2 ಕಣ್ಣುಗಳನ್ನು ಕಾಯುತ್ತಿದ್ದುದರಿಂದ ಉನ್ನತವಾದುದೇನನ್ನೂ ಸಾಧಿಸಲಾಗಲಿಲ್ಲ. ವಿಜಯ: ಚೈತನ್ಯದೇವ ನಿತ್ಯಾನಂದನಿಗೆ ಹೇಳಿದ, ನಿತಾಯಿ, ನಾನು ಸಂಸಾರವನ್ನು ತ್ಯಜಿಸದೇ ಇದ್ದರೆ ಜನರಿಗೆ ಶ್ರೇಯಸ್ಸನ್ನು ತರಲಾಗುವುದಿಲ್ಲ. ಎಲ್ಲರೂ ನನ್ನನ್ನೇ ಮೇಲ್ಪಂಕ್ತಿಯನ್ನಾಗಿ ಮಾಡಿಕೊಂಡು ಗೃಹಸ್ಥ ಜೀವನ ನಡೆಸಲು ಇಚ್ಛೆ ಪಟ್ಟು ಬಿಡುವರು. ಕಾಮಕಾಂಚನಗಳನ್ನು ತ್ಯಜಿಸಿ ಹರಿಪಾದ ಪದ್ಮಗಳಲ್ಲಿ ತಮ್ಮ ಇಡೀ ಮನಸ್ಸನ್ನು ಇತರರು ಯಾರೂ ಪ್ರಯತ್ನಿಸರು. ಶ್ರೀರಾಮಕೃಷ್ಣರು: ಹೌದು, ಚೈತನ್ಯದೇವ ಲೋಕ ಶಿಕ್ಷಣಕ್ಕಾಗಿಯೇ ಸಂಸಾರವನ್ನು ತ್ಯಜಿಸಿದ್ದು. ಸಾಧು ಸನ್ಯಾಸಿ ತನ್ನ ಸ್ವಂತ ಶ್ರೇಯಸ್ಸಿಗಾಗಿಯೇ ಕಾಮಕಾಂಚನಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆತ ನಿರ್ಲಿಪ್ತನಾಗಿದ್ದರೂ ಲೋಕ ಶಿಕ್ಷಣಕ್ಕಾಗಿ ಕಾಮಕಾಂಚನಗಳನ್ನು ಹತ್ತಿರ ಇಟ್ಟುಕೊಳ್ಳಕೂಡದು. ಸನ್ಯಾಸಿ ಎಂದರೆ ಸರ್ವಸಂಗ ಪರಿತ್ಯಾಗಿ ಜಗದ್ಗುರು. ಆತನನ್ನು ನೋಡಿತಾನೆ ಜನ ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಳ್ಳುವುದು. ಇನ್ನೇನು ಮುಸ್ಸಂಜೆಯಾಗುವುದರಲ್ಲಿದೆ. ಭಕ್ತರೆಲ್ಲ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಳ್ಳುತ್ತಿದ್ದಾರೆ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ